ಸರ್ ಈಗ 2,000 ರೂಪಾಯಿ ಕೊಟ್ಟಾರ ಹೆಣ್ಣು ಮಕ್ಕಳಿಗೆಲ್ಲ. ಈಗ ಮುಖ್ಯಮಂತ್ರಿ ಅವರೇ ಆಗ್ಬೇಕು. 2,000 ರೂಪಾಯಿ ಕೊಟ್ಟಿದ್ದಾರೆ. ಈಗ ಒಬ್ಬ ಬಡವರು 2,000 ರೂಪಾಯಿ ಅಂದ್ರೆ ಸಾಲ ಮಾಡ್ಕೊಂಡು ಊಟದಲ್ಲೇ ಮಕ್ಕಳ ಮೈನಾರ್ ಕಮಿಟಿ ಚಾನಲ್ ಜೀತಕ್ಕೆ ಹಾಕ್ಬಿಡ್ತಿದ್ರು. ಇವತ್ತರ ಆ ಥರ ಇದ್ದ ಸರ್ ದೇವರಾಜ್ ಯಾರಿಸ್ಬಿಟ್ರೆ ಇವ್ರು ಎಸ್ ಗಂಟೆ ಕೇಳಿ ಅವರು ಬಡವ್ರ ಕಷ್ಟನ ಅರ್ಥ ಮಾಡ್ಕೊಂಡಿರೋದ್ರಿಂದ 2,000 ರೂಪಾಯಿ ಕೊಡಿದ್ರೆ ಅವ್ರು ಕುರಿ ತಗೋಬೋದು, ಅವ್ರ ಜೀವನಕ್ಕೆ ಮಾಡ್ಕೋಬೋದು, ನಾಳೆ ಅವ್ರ ಮಕ್ಕಳು ಮದುವೆ ಮಾಡ್ಕೋಬೋದು. ಈಗ ಬಸ್ಸು ಒಂದು ಮನೇಲಿ ಯಾವ ದೇವಸ್ಥಾನ ಇವತ್ತು ಎಲ್ಲ ಮಹಿಳೆಯರು ಕೂಡ ನೋಡ್ಕೊಂಬಂದಾರ. ಶ್ರೀಮಂತರು ನೋಡ್ತಿರೋದ್ರಿಂದ ಈಗ ಪ್ರತಿಯೊಬ್ಬರು ಅಂಬೇಡ್ಕರ್ ಬರ್ದಾರ ನೋಡಿ, ಪ್ರತಿಯೊಬ್ಬರು ನಿನ್ನ ಕಾಲ ಮೇಲೆ ನಿಂತ್ಕಂತ ಆ ಸಿದ್ಧಾಂತವನ್ನ CM ತಂದಿದ್ದಾರೆ. ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಅಂಬೇಡ್ಕರ್ ಸಿದ್ಧಾಂತವನ್ನ ಕರೆಕ್ಟಾಗಿ ಪಾಲಿಸಿರ್ತಕ್ಕಂಥವ್ರು ಅಂದ್ರೆ ದೇವರಾಜ್ ಅರಸ್ಬಿಟ್ರೆ ಸಿದ್ದರಾಮಯ್ಯನವರು. ಇವರು ಮುಖ್ಯಮಂತ್ರಿ 5 ವರ್ಷನೂ ಇರ್ತಾರ. DK ಶಿವಕುಮಾರ್ ಅಣ್ಣನು ಇವರು ಜೊತೆಗಿರ್ತಾರ. ಇವರಿಬ್ರು ಜೊತೆಯಾಗಿ ಹೋದ್ರ ನಮ್ಮ ಎಸ್ ಮದುವಪ್ಪನವರು ಎಲ್ಲ ಸೇರಿ ಒಗ್ಗಟ್ಟು ಹೋದ್ರೆ ಈ ಸರ್ಕಾರ BJP 50 ವರ್ಷ ಯಾವ ಸಲ ಬಹುಮತ ಬಂದಿತ್ತು ಹೇಳಿ ಇವ್ರಿಗೆ. ಯಡಿಯೂರಪ್ಪನ ಕಾಲದಿಂದ ತೋರಿ ಬಹುಮತ MLA ಪ್ರಶ್ನೆ ಅಂತ ಕಾಂಗ್ರೆಸ್ ಸರ್ಕಾರ ಹೇಳ್ತಾರಲ್ಲ, ನೀವು ಮಾಧ್ಯಮದವ್ರು ಪ್ರಶ್ನೆ ಮಾಡಬೇಕು. ಮಾಧ್ಯಮದವ್ರು ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋನು MLAಗಳ ಪ್ರಶ್ನೆ, ಕಾಂಗ್ರೆಸ್ನವ್ರ ಪ್ರಶ್ನೆ. ಇಂದಿರಾ ಗಾಂಧಿ ಕಾಲದಿಂದ ಒಂದು MLA ಪರ್ಚೇಸ್ ಮಾಡಿದ್ರೆ ಎಲ್ಲ ನೋಡಿದ್ರಿ ಇವರು. ಯಾವಾಗ ಇವ್ರು BJP ಅವರು RS ಇವ್ರು BJP ಅಂತ ಕ್ರಿಮಿನಲ್ ಹಿಂದ್ಗಡೆ ಬಾಗ್ಲಿ ಇವರು ಯಾವತ್ತೂ ಮುಂದ್ಗಡೆ ಬಂದವ್ರಿ ಎಲ್ಲ. MLAಗಳಿಗೆ ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್, ನಮಗೂ ಪ್ರೈಮ್ ಮಿನಿಸ್ಟರ್, ನಿಮಗೂ ಪ್ರೈಮ್ ಮಿನಿಸ್ಟರ್. ಅವರು ಒಂದು ಸರ್ಕಾರ ಅಧಿಕಾರಕ್ಕೆ ಬಂದ ಸರ್ಕಾರವನ್ನ ಆ ಸರ್ಕಾರ ಆಡಳಿತ ಮಾಡಕ್ಕೆ ಬಿಡ್ಬೇಕು ಅಂತ ಚುಕ್ಕು ಪಿಚ್ಚು ಮಾಡ್ಬೋದು. ಆ MLA ಪರ್ಚೇಸ್ ಮಾಡ್ತೀವಿ ಯಾರ ಭ್ರಷ್ಟರು? ರಾಹುಲ್ ಗಾಂಧಿ ಮತ್ತೆ ಕಾಂಗ್ರೆಸ್ MLAಗಳು ಕೊಂಡ್ಕೊಂಡು 3 ಸಲ ಕೊಂಡ್ಕೊಂಡು ಹಿಂದ್ಗಡೆ ಬಾಕಲು ಬಂದಿರೋದು. ಈಗಲೂ ಅದೇ ಭಯ ಇದೆಯಾ? ಯಡಿಯೂರಪ್ಪನ ಮಗ ಮಾತಾಡ್ತಾನ, ಕಾಂಗ್ರೆಸ್ನವ್ರು ಕೊಟ್ಟರು ಬಿಗ್ ಸಾಮ, ನಾಗರಾಜ್ ಗೌಡ ಕೊಟ್ಟರೆ 12 ಗಂಟೆ ಮುಂದಾಗ ಆಚೋಗಮ್ಮ. ನಮ್ಗ ಸರ್ಕಾರ DK ಶಿವಕುಮಾರನಾಗ್ಲಿ ಎಲ್ಲ ಕಾಂಗ್ರೆಸ್ ಮಿನಿಸ್ಟರ್ಗಳು ಕ್ಯಾಬಿನೆಟ್ ಎಲ್ಲ ಶಿಸ್ತಾಗದ. ಸರ್ಕಾರ 5 ವರ್ಷ ನಡೆಸ್ತಾರ. ಮುಂದೆ ಸರ್ಕಾರ ಬಂದ್ರೆ ಸೆಂಟ್ರಲ್ ಬಾವುಟ ಹಾರಿಸ್ತೀವಿ. ಓಕೆ, ಥ್ಯಾಂಕ್ ಯು. ಸಿದ್ದರಾಮಯ್ಯನವರು ಅಹಿಂದ ನಾಯಕ ಅನ್ನಿಸ್ಕೊಳ್ಳೋದ್ರಲ್ಲಿ ನಂಬರ್ 1, ಕರ್ನಾಟಕದ ಏಕೈಕ ಮುಖ್ಯಮಂತ್ರಿ, ನಂಬರ್ 1 ಆಗಿರ್ತಕ್ಕಂಥ ಮುಖ್ಯಮಂತ್ರಿ. 5 ವರ್ಷ ಆಳಿದ್ದಾರೆ. 5 ವರ್ಷನೂ ಸುಲಲಿತವಾಗಿ ಸಿದ್ದರಾಮಯ್ಯನವರು ಆಳ್ತಾರೆ. ಮುಂದೆ 5 ವರ್ಷವೂ ಅವರೇ ಆಗ್ತಾರೆ ಅನ್ನೋದು ಗ್ಯಾರಂಟಿ. ಅವರೇ ಬೇಕು ಅಂದ್ರೆ ಅಹಿಂದ ನಾಯಕ ಯಾವುದೇ ಒಂದು ಜಾತಿಗಳಿಗೆ ಸೀಮಿತರಲ್ಲ. ದೇವರಾಜು ಅರಸರು ಬಿಟ್ರ 2ನೇವ್ರು ಅಂದ್ರೆ ನಮ್ಮ ಸಿದ್ದರಾಮಯ್ಯನವರೇ. ದೇವರಾಜು ಅವರ ಅರಸವ್ರನ್ನ ಮೀರಿಸಿದಂಥ ಮುಖ್ಯಮಂತ್ರಿ ಅಂದರೆ ಏಕೈಕ ಮುಖ್ಯಮಂತ್ರಿ, ಬಡವರ ಬಂಧು, ಜಾತ್ಯತೀತ ವ್ಯಕ್ತಿ, ಅಹಿಂದ ನಾಯಕ ಸಿದ್ದರಾಮಯ್ಯ ಅವ್ರಿಗೆ ಜೈ ಅನ್ನೋದ್ರಲ್ಲಿ ಕರ್ನಾಟಕ ಜನ ಎಲ್ಲ. ಸರ್ ಕೆಲವ್ರು ಅಂತಾರ ಹೆಂಗಸ್ರಿಗೆ ಮಾತ್ರ ಮಾಡಲ್ಲ, ಗಂಡಸ್ರಿಗಿಲ್ಲ ಅಂತಾರ. ಪ್ರತಿಯೊಂದು ಮನೇಲಿ ಗಂಡಸ್ರು ಅವರ ಹೆಂಗಸ್ರು ಅವರ. ನಾ ಸೌಲಭ್ಯ ತಕೊಂಡ್ರು ನನ್ನ ಮನೆಗೆ, ನಮ್ಮ ಮನೆ ಹೆಂಗಸ್ರು ಸೌಲಭ್ಯ ತಕೊಂಡ್ರು ನನ್ನ ಮನೆಗೆ. ಅವ್ರು ಮಾಡ್ತಕ್ಕಂಥ 5 ಗ್ಯಾರಂಟಿಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಬಡವ ಶ್ರೀಮಂತ ಅಂದೆ ದಕ್ಕಿರ್ತ. ಇದಕ್ಕೆ ಸಿದ್ದರಾಮಯ್ಯನವರೇ ಸಾಕ್ಷಿ. ನಮ್ಮನ್ನ ಕರೆಂಟ್ ಫ್ರೀ, ಅಕ್ಕಿ ಫ್ರೀ, ಹೆಣ್ಮಕ್ಳ ಬ್ರಷ್ ಫ್ರೀ. ಇನ್ನೇನಪ್ಪ ಅಂದ್ರೆ ನಾವು ಗೇಕೊಂಡು ತಿನ್ನೋದು ಅಷ್ಟೇ. ಗೇಕೊಂಡು ತಿಂತೀರ? ಅಪ್ಪಾಜಿ ಎಲ್ಲ ಫ್ರೀ ಕೊಟ್ಮೇಲೆ ಅವ್ರಿಗೆ ಓಟ್ ಹಾಕ್ಲೇಬೇಕು ನಾವು. ಓಕೆ, ಅಪ್ಪಾಜಿನೇ ಓಟ್ ಹಾಕ್ತಾದ್ಮೇಲೆ ಅಪ್ಪಾಜಿಗೆ. ಹಾಂ, ಎಸ್ ಮಹಾದೇವ್ ಸಿದ್ದರಾಮಯ್ಯ ಸಾಹೇಬರು ಸ್ವಗ್ರಾಮ. ಈ ರಾಜ್ಯದ ಕೇಂದ್ರ ಬಿದ್ದರು ಮಾನ್ಯ ಸಿದ್ದರಾಮಯ್ಯನವರು. ಅವ್ರು ಮಾಡಿದಂಥ ಪ್ರಗತಿಪರ ಕೆಲಸಗಳು ಇನ್ಯಾರ್ಯಾರೂ ಮಾಡ್ಲಿಕ್ಕಾಗಲ್ಲ. ಅವರು ಮುಖ್ಯಮಂತ್ರಿನಲ್ಲ, ಈ ರಾಷ್ಟ್ರದ ಪ್ರಧಾನಿಯಾಗೂ ಕೂಡ ಆಗ್ಬೋದು. ಆ ಅರ್ಹತೆ ಅವ್ರಿಗಿದೆ. ಮತ್ತೆ 2028ಕ್ಕೆ ನಿಲ್ಲಿಸ್ತೀರಾ? ನಿಲ್ಲಿಸ್ಕೊಂಡು ಗೆಲ್ಸಿ ರಾಜ್ಯ ಎರಡೂ ಕೂಡ ಕಾಂಗ್ರೆಸ್ ಆಡಳಿತನೇ ಆಗಿದೆ. ಕಾಂಗ್ರೆಸ್ ತಕ್ಕಕ್ಕೆ ಬರುತ್ತೆ. ಅಂದ್ರೆ ಸಿದ್ದರಾಮಯ್ಯ ಪ್ರಧಾನಿ ಮಾಡಿ DK ಅವರು ಮುಖ್ಯಮಂತ್ರಿ ಮಾಡೋ ಪ್ಲಾನ್ ಇದೆಯಾ? ಅದು ಹೈಕಮಾಂಡ್ ವಿಚಾರ. ನಾವು ಸಣ್ಣವರು ಸರ್. ಈಗ ಸೆಂಟ್ರ್ನಲ್ಲೂ ಕೂಡ ಕಾಂಗ್ರೆಸ್ ಬಂದೇ ಬರುತ್ತೆ. ಮೋದಿ ಅವರ ಪ್ರಣಾಳಿಕೆ ಅದೆಲ್ಲ ಸುಳ್ಳು, ಅಪ್ಟಾ ಸುಳ್ಳು. ನುಡಿದಂತೆ ನಡೆದ ಸರ್ಕಾರ, ನುಡಿದಂತೆ ಮಾತು ಕೊಟ್ಟಂತ ಬೆಲೆ ಕೊಟ್ಟವರು ಅಂದ್ರೆ ಏಕೈಕ ವ್ಯಕ್ತಿ ರಾಜ್ಯದ ಕೇಂದ್ರ ಬಿದ್ದು ಸಿದ್ದರಾಮಯ್ಯ. ಈಗ ಮೊನ್ನೆ BJP JDS ಅವರು ಮಾತಾಡ್ತಿದ್ರು, 2 ವರ್ಷ ಏನ್ ಸಾಧನೆ ಮಾಡ್ಬಿಟ್ಟಿದ್ರು, ಕೈಲಾಗ್ದೇನೋ ಮೈ ಪರ್ಸ್ಕೊಂಡ ಅಂತ ಅವ್ರಿಗೆ ಅದೇ ಕೆಲಸ. BJP ಅವರು JDS ಅವ್ರಿಗೆ ಅದೇ ಕೆಲಸ, ಇನ್ಯಾವ ಕೆಲಸನೂ ಇಲ್ಲ. ನೋಡಿ ಎಲ್ಲ ಮಳೆ ಬತ್ತಿ ನೋಡಿ ಬಿಸಿಲು ಹೆಂಗಿದೆ, ಜನಗಳಿಗೆ ತೊಂದರೆ ಆಗಬಾರ್ದು ಅಂತ ಹೆಂಗ್ ಗ್ಯಾರಂಟಿ ಏನಿದೆ 100% ಸತ್ಯ. ಈ ದೇಶ ಪ್ರಧಾನಿ ಆಗಂತ ಅರ್ಹತೆ ಕೂಡ ಸಿದ್ದರಾಮಯ್ಯ ಅವ್ರಿಗಿದೆ. ಫೈನ್, ಆಯ್ತು. ಬನ್ನಿ ಮೇಡಮ್, ಹೇಳಿ ಏನ್ ಸಮಾಚಾರ? ಇವತ್ತು ಸಮಾವೇಶ ಆಗ್ತಾ ಇದೆ, ಜನತಾ ಸಮಾವೇಶ ಅಂತಾನೆ ಹೇಳ್ಬೇಕು. ಸಿದ್ದರಾಮಯ್ಯನವರ ಯಶಸ್ವಿ ಏನು ಸರ್ಕಾರ ನಡೀತಾ ಇದೆ, ಅದಕ್ಕೋಸ್ಕರ ನೀವು ಜನಗಳೇ ಸಾಕ್ಷಿ. ವಾಲಂಟ್ರಿ ಆಗಿ ಏನು
ಸರ್ಕಾರ 5 ಯೋಜನೆಗಳು ಕೊಟ್ಟೈತೆ. ಅದರ ಫಲಾನುಭವಿಗಳು ತುಂಬ ತೃಪ್ತರಾಗಿ ಇವತ್ತು ಸಮಾವೇಶಕ್ಕೆ ವಾಲಂಟಿಯರ್ ಬರ್ತಾ ಇದ್ದಾರೆ. ಹಾಗೆ ರಾಜ್ಯದಲ್ಲೂ ನೋಡ್ಬೋದು ಮಳೆ ಬೆಳೆ ಎಲ್ಲ ಸುಭಿಕ್ಷವಾಗಿ ಆಗ್ತಾ ಇದೆ. ಅದೇ ಖುಷಿ ನೋಡಿ ನಮ್ಮ ಸರ್ಕಾರ ಯೋಜನೆಗಳ ಜೊತೆಗೆ ಜನಗೆ ಏನು ಪ್ರಕೃತಿನೂ ಸಹ ಸಹಾಯ ಮಾಡ್ತಾ ಇದೆ. ಓಕೆ, ಈಗ 2 ವರ್ಷ ಆಯ್ತು ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದು, ಇನ್ನು 3 ವರ್ಷ. ಓಕೆನಾ, ಈ 2 ವರ್ಷದಲ್ಲಿ ಖುಷಿ ಆಗಿದೆಯಾ? ಖಂಡಿತವಾಗ್ಲೂ ಖುಷಿ ಆಗಿದೆ ಸರ್. ಜನರು ಖುಷಿ ಆಗಿದ್ದಾರೆ, ಅವ್ರ ಆಡಳಿತನೂ ಅಷ್ಟೇ ಚೆನ್ನಾಗಿ ನಡೀತಾ ಇದೆ. ಹಾಗೆ ಪ್ರತಿಯೊಂದು ಈಗ ನಾನು ಹೇಳ್ದಂಗೆ ಪ್ರಕೃತಿನೂ ಸಹ ಅದಕ್ಕೆ ಸಾಥ್ ಕೊಡ್ತಾ ಇದೆ ಸರ್. ಓಕೆ, ಸೊ ನಿಮ್ಮ ಹೆಸರನ್ನು ಎಲ್ಲಿಂದ ಬಂದಿರೋದು ನೀವು? ನಾನು ತನುಜಾ ಮಹೇಶ್, ವಕೀಲರು, ಮೈಸೂರು. ಪಕ್ಷದಲ್ಲಿ ನಾನು ಸಂಘಟನಾ ಕಾರ್ಯದರ್ಶಿ ಆಗಿದ್ದೀನಿ ಚಾಮರಾಜ ಕ್ಷೇತ್ರಕ್ಕೆ. ಹಾಗೆ ನಾನು ಒಂದು ಮೈಸೂರು ಮೆಡಿಕಲ್ ಕಾಲೇಜು ಮತ್ತೆ ಸಂಶೋಧನಾ ಸಂಸ್ಥೆಗೆ ನಾಮನಿರ್ದೇಶಕ ಸದಸ್ಯ ಆಗಿದ್ದೀನಿ. ಓಕೆ, ಈಗ ಬಿಜೆಪಿ ಅವರು ಜೆಡಿಎಸ್ ಅವರು ನಾನು ಮಾತಾಡ್ತಾ ಇದ್ರು, ಯಾವ ಸೀಮೆ ಸಾಧನೆ ಸಮಾವೇಶ ಮಾಡ್ತಾ ಇದ್ರೆ ಸಾಧನೆ ಮಾಡಿಲ್ವಲ್ಲ, ಯಾವ ಪುರುಷಾರ್ಥಕ್ಕೆ ಅಂತ ನೀವೇನು ಹೇಳ್ತೀರಿ? ನಾನು ಹೇಳ್ಬೇಕು ಅಂದ್ರೆ ಯಾವ ಸಾಧನೆ ಅಂತ ಅವ್ರು ಹೇಳ್ತಾರಲ್ಲ, ಯಾವುದೋ ಪಕ್ಷದವ್ರು ಹೇಳ್ತಾರೆ ಅಂದ್ರೆ ಮಹಿಳೆಯರಿಗೆ ಒಂದು ಸ್ವಾವಲಂಬಿಯಾಗಿ ಬದುಕಲು ಇಷ್ಟ ದಿನ ಸರ್, ಈಗ ದುಡಿಯೋ ಹೆಣ್ಮಕ್ಳು ಮಾತ್ರ ನಾವು ಸ್ವಾವಲಂಬಿ ಆಗಿದ್ದು. ಆದರೆ ಎಲ್ಲ ಏನು ಗೃಹಿಣಿ ಇರ್ತಿದ್ರು, ಮನೇಲಿ ಇರ್ತಿದ್ರು, ವಯಸ್ಸಾದವ್ರು ಅವರೆಲ್ಲ ಮಕ್ಕಳ ಮೇಲೆ ಗಂಡನ ಮೇಲೆ ಅವಲಂಬಿತ ಆಗ್ತಿದ್ರು. ಆದರೆ ಸಿದ್ದರಾಮಯ್ಯನ ಸರ್ಕಾರ ಏನು 2,000 ರೂಪಾಯಿ ಕೊಡ್ತಾ ಇದೆ, ಮತ್ತೆ ಇದು ಗೃಹ ಜ್ಯೋತಿ ಈ ಥರದ್ದೆಲ್ಲ ಕೊಟ್ಟು, ಭಾಗ್ಯಲಕ್ಷ್ಮಿ ಈ ಥರ ಯೋಜನೆಗಳು ಕೊಟ್ಟಾಗ ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದಾರೆ ಸರ್. ಏನವರು ಮನೆಯಲ್ಲಿ ಗಂಡನ ಮೇಲೆ ಅವಲಂಬಿತ ಆಗ್ತಿದ್ರು, ಮಕ್ಕಳ ಮೇಲೆ ಅವಲಂಬಿತ ಇದ್ರು, ಒಂದು ಮೆಡಿಷನ್ಗೂ ಅವಲಂಬಿತ ಆಗ್ತಿದ್ರು. ಈಗ ಆ ಥರ ಅಲ್ಲ, ಸ್ವಾವಲಂಬಿಯಾಗಿ ಏನು ಸಿದ್ದರಾಮಯ್ಯ ನನ್ನ ಹಣ ಅದ್ರಲ್ಲಿ ನಾನು ಬದುಕ್ತೀನಿ ಅಂತ ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದಾರೆ ಸರ್. ಇದಕ್ಕಿಂತ ಇನ್ನೇನು ಬೇಕು ಸರ್? 2,000 ರೂಪಾಯಿ ಕೊಟ್ಟಿದ್ರೆ ಅಂತ ರೇಟ್ ಎಲ್ಲ ಜಾಸ್ತಿ ಮಾಡೋ ಸರ್ ಇದೆ ಸರ್. ಯಾವುದೂ ಜಾಸ್ತಿ ಮಾಡಿಲ್ಲ ಸರ್. ಈಗ ಕಾಲಕ್ರಮೇಣ ತಾವು ನೋಡ್ಬೋದು, ಈಗ ಏನಿದ್ದಾರೆ ನಿನ್ನೆ ಒಂದು GSTದೇನೋ ಪ್ರಾಬ್ಲಮ್ ಆಗ್ತಾ ಇದೆ, ಅದಕ್ಕೆಲ್ಲ ನಮ್ಮ ರಾಜ್ಯ ಸರ್ಕಾರ ಕಾರಣ ಅಲ್ಲ. ಸೊ ಆ ಥರ ಕಾಲಕ್ಕೆ ಎಲ್ಲ ರೇಟ್ಗಳು ಅಷ್ಟೇ ಎಷ್ಟಿತ್ತೋ ಅಷ್ಟೇ ಇದೆ. ಆ ಥರ ಏನು ಮಾಡ್ತಾ ಇದ್ದಾರೆ, ಸೃಷ್ಟಿ ಮಾಡ್ತಾ ಇದ್ದಾರೆ ಅದರ್ ಪಕ್ಷದವರು ಅಷ್ಟೇ. ಈಗ 5 ಗ್ಯಾರಂಟಿಗಳಲ್ಲಿ ನೀವು ಯಾವ ಗ್ಯಾರಂಟಿ ಯೂಸ್ ಮಾಡ್ಕೊತಾ ಇದ್ದೀರಾ ಸರ್? ನಾನು ಒಂದು ಮಹಿಳೆ ಆಗಿದ್ಕೊಂಡು ನನಗೆ ಸಾರಿಗೆ ಸಂಪರ್ಕದಲ್ಲಿ ತುಂಬ ಎಷ್ಟು ಅನುಕೂಲ ಆಗ್ತಾ ಇದೆ ಅಂದರೆ, ನಾನು ತುಂಬ ಬೇರೆ ಬೇರೆ ಕೋರ್ಟ್ಗಳಿಗೆ ಹೋಗ್ತಾ ಇರ್ತೀನಿ, ಬೇರೆ ಬೇರೆ ಊರಿಗೆ. ಖಂಡಿತವಾಗ್ಲೂ ಸರ್ ನಾನು ಉಚಿತವಾಗಿ ಪ್ರಯಾಣ ಮಾಡ್ತೀನಿ, ತುಂಬ ನನಗೆ ಅನುಕೂಲ ಆಗ್ತಾ ಇದೆ ಸರ್. ಅದೇ ರೀತಿ ನೀವು ನೋಡ್ಬೋದು, ನಾವೆಲ್ಲ ಏನಿದ್ದಾರೆ ವಕೀಲರಿಗೆ, ನಾವು ಹೊಸ ವಕೀಲರುಗಳು ಬಂದಾಗ ನಮ್ಗೆ ಸಿಗೋದೇ ಕಡಿಮೆ, ದಿನಕ್ಕೆ 100-200 ರೂಪಾಯಿ ಅಷ್ಟೇ ಸಿಗೋದು. ಎಲ್ಲರೂ ಹೇಳ್ತಾರೆ ಒಂದು ನಮ್ಮದು ಒಳ್ಳೆಯ ಪ್ರೊಫೆಷನ್ನು, ಆದರೆ ನಾವೇ ಒಂದು ಹಂತಕ್ಕೆ ಬರೋ ತನಕ ನಮಗೆ ಆದಾಯ ಕಡಿಮೆ ಇರುತ್ತೆ. ಸೊ ಅದರಿಂದ ನಮ್ಮೆಲ್ಲ ಮಹಿಳಾ ವಕೀಲರಿಗೆ ತುಂಬ ಅನುಕೂಲ ಆಗ್ತಾ ಇದೆ ಸರ್. ಅದ್ರ ಜೊತೆಗೆ ಖುಷಿ ಇದೆಯಾ? ಇವತ್ತು ಸಾಧನಾ ಸಮಾವೇಶಕ್ಕೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು.